ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಗಾಯ್ಸ್ ಲೈಫ್ ಸ್ಟೈಲ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ಸೋಮವಾರ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ನೋಡೋಣ. ಇನ್ನು ನೈಟಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಅಂದರೆ ಮೊನ್ನೆ ಅಮ್ಮ ಊರಿಂದ ತಂದಿದ್ರಲ್ಲ ತರಕಾರಿ ಎಲ್ಲನೂ ಹಾಗೆ ಇತ್ತು. ಸೊ ಹಂಗಾಗಿ ಬೆಂಡೆಕಾಯ್ದು ಸಾಂಬಾರು ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಎಲ್ಲನೂ ಬೆಂಡೆಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ಮಧ್ಯಾಹ್ನ ಬೇರೆ ಸ್ವಲ್ಪ ಊಟ ಮಾಡಿರಲಿಲ್ಲ, ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ತಿಂದೆ. ಸೊ ಹಂಗಾಗಿ ತುಂಬ ಹಶ್ವಾಗ್ತಾ ಇತ್ತು. ಸರಿ ಬೇಗ ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟು ಬೆಂಡೆಕಾಯಿ ಸಾಂಬಾರು ಮಾತ್ರ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತಂದರೆ ನನ್ನ ಮಗ ಈ ವಿಡಿಯೋ ನೋಡ್ತಾ ಇರಿ ಏನು ಮಾಡ್ತಾನೆ ಅಂತ ಹೇಳ್ಬಿಟ್ಟು ಸೊ ಸರಿ ಇದನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಅದೆಲ್ಲ ಸ್ವಲ್ಪ ಒಂಥರ ಆಗಿಬಿಟ್ಟಿತ್ತು. ಅಂದರೆ ಸ್ವಲ್ಪ ಚೆನ್ನಾಗಿತ್ತು, ಸ್ವಲ್ಪ ಕೆಟ್ಟೋಗ್ಬಿಟ್ಟಿತ್ತು. ಸರಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಈ ರೆಸಿಪಿ, ಬಟ್ ನಾನು ಯಾವ ಥರ ಸಿಂಪಲಾಗಿ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇನ್ನು ಇದಕ್ಕೆ ಬೇಳೆ ಏನೂ ಹಾಕೋಷ್ಟಿಲ್ಲ, ಜಸ್ಟ್ ಹಾಗೆ ಮಸಾಲೆ ರುಬ್ಬಿಟ್ಟು ಹಾಕೋದು ತುಂಬ ಚೆನ್ನಾಗಿರುತ್ತೆ. ಹಾಗೆ ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಫಸ್ಟ್ ಒಂದು ಸ್ಟವ್ನ ಆನ್ ಮಾಡಿಕೊಂಡು ಒಂದು ಕಡಾಯನೇ ಇಟ್ಕೊಂಡಿದ್ದೀನಿ. ಕಡಾಯಿ ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಬೆಂಡೆಕಾಯಿನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ವಾಶ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಸೊ ಹಂಗಾಗಿ ಅದನ್ನು ಸ್ವಲ್ಪ ಹಾಗೆ ಫ್ರೈ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ಅದಕ್ಕೆ ಸ್ವಲ್ಪ ಆಗೋಷ್ಟು ಆಯಿಲ್ನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅಂದರೆ ಬಂಕ ಎಲ್ಲ ಬಿಟ್ಕೊಳ್ಳೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದಾದಮೇಲೆ ನೋಡಿ ಈಗ ಬಂಕ ಎಲ್ಲ ಬಿಟ್ಕೊಂಡಿದೆ, ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ. ಈಗ ಅದನ್ನು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಏನೇನು ಮಸಾಲೆ ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಹಸಿ ಕೊಬ್ಬರಿ, ಹಾಗೆ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಕೊತ್ತಂಬರಿ, ಸಾಂಬಾರು ಪುಡಿ, ಸ್ವಲ್ಪ ಅರಿಶಿನ, ಹುಣಸೆಹಣ್ಣು ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಟೊಮೊಟೊ, ಹಾಗೆ ಸ್ವಲ್ಪ ಕೊತ್ತಂಬರಿ, ಕಾಯಿ ತುರಿ ಮತ್ತು ಸ್ವಲ್ಪ ಹುಣಸೆಹಣ್ಣಿನ ನೆನೆ ಹಾಕಿ ಇಟ್ಕೊಂಡಿದ್ದೆ ಫಸ್ಟೇ. ಸೊ ಅದನ್ನು ಕೂಡ ಸೇರಿಸ್ಕೊಂಡು 1.5 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ಕೂಡ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬರ್ಬೇಕಾಗತ್ತೆ. ಈ ಥರ ಗ್ರೈಂಡ್ ಮಾಡ್ಕೊಂಬಂದಿದ್ದಾದಮೇಲೆ ಈಗ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊತಾ ಇದ್ದೀನಿ. ನೀವು ಬೇಕು ಅಂತಂದರೆ ಬಾಣಲಿಯಲ್ಲಿ ಕೂಡ ಮಾಡ್ಕೋಬೋದು, ಬಟ್ ನಾನು ಬಾಣಲಿಯಲ್ಲಿ ಮಾಡಲಿಲ್ಲ, ಪಾತ್ರೆಯಲ್ಲೇ ಮಾಡ್ಕೊತಾ ಇದ್ದೀನಿ. ಈಗ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಪಾತ್ರೆಗೆ ಒಂದು ಸ್ವಲ್ಪ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಸ್ವಲ್ಪ ಕಾದಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಕರಿಬೇವು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದಾದಮೇಲೆ ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಕೂಡ ಸೇರಿಸ್ಕೊಂಡು ಅದನ್ನು ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಥರ ಫ್ರೈ ಮಾಡ್ಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಹಂಗಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದಾದಮೇಲೆ ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ವ ಬೆಂಡೆಕಾಯಿ, ಆ ಬೆಂಡೆಕಾಯಿನ ಕೂಡ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು 5ರಿಂದ 10 ನಿಮಿಷ ಅಂದರೆ ಚೆನ್ನಾಗಿ ಅದನ್ನು ಕುದಿಸ್ಕೊಂಬಿಟ್ರೆ ಸಖತ್ ಟೇಸ್ಟಿಯಾಗಿರೋವಂಥ ಸಾಂಬಾರು ಕೂಡ ರೆಡಿಯಾಗಿಬಿಡುತ್ತೆ. ನನಗೆ ಇಲ್ಲಿ ನೀರು ಸಾಕಾಗಿಲ್ಲ, ಸೊ ಹಂಗಾಗಿ ಸ್ವಲ್ಪ ನೀರನ್ನ ಕೂಡ ಆ್ಯಡ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಂಡು ಈಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಅದನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಬೆಂಡೆಕಾಯಿ ಎಲ್ಲನೂ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಅದನ್ನು ಬೇಯಿಸ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು. ತುಂಬ ಚೆನ್ನಾಗಿರುತ್ತೆ ಮತ್ತು ಮಾಡ್ಕೊಳ್ಳೋದು ಅಷ್ಟೇ ತುಂಬ ಈಸಿ. ಆ್ಯಂಡ್ ಇನ್ನು ಸಾಂಬಾರು ಮಾಡ್ತಾಯಿದ್ರೆ ನಮ್ಮಿಬ್ಬರು ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಇನ್ನು ಅದಾದಮೇಲೆ ಮ್ಯಾಚ್ ಬರ್ತಾಯಿತ್ತು. ಸೊ ಹಂಗಾಗಿ ನಾನು ನಮ್ಮ ಹಸ್ಬೆಂಡ್ ಮ್ಯಾಚ್ ನೋಡ್ತಾ ಇದ್ವಿ. ಇನ್ನು ಅದಾದಮೇಲೆ ಸಾಯಂಕಾಲ ಪೂಜೆ ಮಾಡಿದ್ದೆ, ಅದನ್ನು ಕೂಡ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ಇನ್ನು ಸೈಡ್ಗೆ ಏನಾದರೂ ಬೇಕಲ್ವ, ಸೊ ಹಂಗಾಗಿ ಇಲ್ಲಿ ಸಿಂಪಲಾಗಿ ಆಮ್ಲೆಟ್ ಮಾಡ್ಕೊತಾ ಇದ್ದೀನಿ. ಆಮ್ಲೆಟ್ ಮಾಡ್ತಾಯಿದ್ರೆ ನನ್ನ ಚಾರ್ವಿಗೆ ಬಂದುಬಿಟ್ಟು ನಾನು ಮಾಡ್ತೀನಿ, ಈ ನಡುವೆ ಅಂತೂ ಅಡುಗೆ ಮಾಡೋದಕ್ಕೆ ಏನೋ ಗೊತ್ತಿಲ್ಲ, ಅವ್ನಿಗೆ ಸಖತ್ ಇಂಟ್ರೆಸ್ಟು. ಮಮ್ಮಿ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದುಬಿಡ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಆಮ್ಲೆಟ್ ಹಾಕ್ಕೊಟ್ಬಿಟ್ಟು ಇನ್ನು ಸರಿ ನೀನೇ ಮಾಡು ಅಂತ ಹೇಳ್ಬಿಟ್ಟು ಅವನಿಗೂ ಕೂಡ ಎಲ್ಲನೂ ಕಟ್ ಕೊಟ್ಟೆ. ಇನ್ನು ನಮ್ಮ ಚಾರ್ವಿಕ್ ನೋಡಿ ಏನು ಮಾಡ್ತಾಯಿದ್ದಾನೆ ಅಂತ ಹೇಳ್ಬಿಟ್ಟು ನಂಗೆ ಒಂದು ಕಡೆ ಹಶ್ವಾಗ್ತಾಯಿದೆ, ಫುಲ್ ಬೇಗ ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಅವರು ಕೂಡ ಪಾಪ ಊಟ ಆಯಿತಾ ಅಂತ ಕೇಳ್ತಾಯಿದ್ರು. ಇವ್ನು ನೋಡಿದ್ರೆ ಬಂದುಬಿಟ್ಟು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸರಿ ಮಾಡು ಅಂತ ಕೊಟ್ಟರೆ ಆ ಎಗ್ಗೆಲ್ಲ ಫುಲ್ಲು ನೈಫಲ್ಲಿ ಹಿಂಗೆ ಮಾಡ್ದೆ, ಅದೇನಾಯಿತು ಸ್ವಲ್ಪ ಎಗರ್ಬಿಡ್ತು, ಅಂದರೆ ಎಲ್ಲ ಕ್ಲಮ್ಸಿ ಥರ ಆಗೋಯ್ತು. ಇನ್ನು ನಮ್ಮಮ್ಮ ಬೈದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಆ ಕಡೆನೇ ತಿರುಗಿಬಿಟ್ಟು ಎಲ್ಲ ವಾಶ್ ಮಾಡಿಕೊಂಡು ಸಾರಿ ಮಮ್ಮಿ ಅಂತ ಹೇಳ್ಬಿಟ್ಟು ಸಾಲ್ಟ್ ಎಲ್ಲ ಎತ್ಕೊಡು ಅಂತ ಹೇಳ್ದೆ. ಸಾಲ್ಟ್ ಎತ್ಕೊಟ್ರೆ ಏನು ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಫುಲ್ ಸ್ಪೂನ್ ಹಾಕ್ಬಿಡ್ತಾ ಇದ್ದಾನೆ. ಅಯ್ಯೋ ನಂಗೆ ನಗು ಬಂದುಬಿಡ್ತು. ಸೊ ಹಂಗಾಗಿ ಅಲ್ಲಿ ನಗ್ತಾಯಿದ್ದೀನಿ. ಇನ್ನು ಅದಾದಮೇಲೆ ಸ್ವಲ್ಪ ಅಚ್ಕಾರದ ಪುಡಿ ಮತ್ತು ನಾನೇ ಹಾಕ್ಕೊಟ್ಟೆ. ಸೊ ಈ ಥರ ಇರುತ್ತೆ ಮಕ್ಕಳ ಜೊತೆ, ಒಂಥರ ಅವ್ರು ಏನೇ ಮಾಡಿದ್ರೂ ತುಂಬ ಖುಷಿ ಅನಿಸುತ್ತೆ ಆ್ಯಂಡ್ ಚೆನ್ನಾಗಿರುತ್ತೆ, ಕೋಪನೇ ಬರೋಲ್ಲ. ಒಂದೊಂದು ಸಲ ನಂಗೆ ಕೋಪ ಬಂದರೆ ಬಾರಿಸ್ಬಿಡ್ತೀನಿ, ಹೇಳ್ತೀನಿ, ಒಂದು 4-5 ಟೈಮ್ ಹೇಳ್ತೀನಿ ಅಪ್ಪೋ ಮಾಡಬಾರ್ದು ಅಂತ. ಜಾಸ್ತಿ ಹಠ ಮಾಡ್ತಾಯಿದ್ದಾನೆ ಅಂತಂದರೆ ನಂಗೆ
ಕೋಪ ತಡೆಯೋಕ್ಕಾಗಲ್ಲ, ಬಾರಿಸ್ಬಿಡ್ತೀನಿ. ಬಟ್ ಹೇಳ್ತಾರೆ ಮಕ್ಕಳನ್ನ ಹೊಡಿಬಾರ್ದು, ಹೇಳಿದ ಮಾತು ಕೇಳಿಸೋ ಥರ ಮಾಡಬೇಕು ಅಂತ. ಬಟ್ ಅದೆಲ್ಲ ಆಗಲ್ಲ, ಹೇಳಿದ ಮಾತೇ ಅವ್ರು ಕೇಳಲ್ಲ. ಒಂದು ಪೆಟ್ಟು ಬಿದ್ರೇ ಅವ್ರಿಗೆ ಬುದ್ಧಿ ಬರೋದು. ಸೊ ಹಂಗಾಗಿ ನಾನು ಹೇಳೋಷ್ಟು ಹೇಳ್ತೀನಿ, ಕೇಳಿಲ್ಲ ಅಂತಂದರೆ ಸರಿಯಾಗಿ ಹೊಂದಿಬಿಡ್ತೀನಿ. ಅವ್ನಿಗೆ ಗೊತ್ತು, ಪರ್ಫೆಕ್ಟಾಗಿ ಎಲ್ಲ ಮಾಡ್ತಾನೆ. ಏನಾದರೂ ನೀರೇನಾದರೂ ಚೆಲ್ಲಾಕ್ಬಿಟ್ಟಿದ್ರು ಕೂಡ ಹೋಗ್ಬಿಟ್ಟು ನೀಟಾಗಿ ಅದನ್ನು ಒರೆಸ್ಬಿಡೋದು, ಅಥವಾ ಏನಾದರೂ ತಿಂದಿದ್ರೆ ಅದನ್ನು ಎತ್ಕೊಂಬಂದು ಡಸ್ಟ್ಬಿನ್ಗೆ ಹಾಕೋದು. ಸೊ ಈ ಥರದ್ದೆಲ್ಲ ಚೆನ್ನಾಗಿ ಮಾಡ್ಕೊತಾನೆ, ಅದು ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಚೀಕುನಂತೂ ತುಂಬ ಕೇರ್ಫುಲ್ಲಾಗಿ ನೋಡ್ಕೊತಾನೆ. ನಂಗೆ ಎಷ್ಟು ಇಷ್ಟ ಆಗುತ್ತೆ ಅಂತಂದರೆ ಒಂದೊಂದು ಸಲ ತೀಟೆ ಮಾಡ್ತಾನೆ, ಬಟ್ ಕೋಪ ಬರುತ್ತೆ, ಏನೂ ಮಾಡೋದಕ್ಕಾಗಲ್ಲ. ಸೊ ಹೇಳಿದಾಗ ಆಮೇಲೆ ತುಂಬ ಕೇರ್ಫುಲ್ಲಾಗಿ ತುಂಬ ಹುಷಾರಾಗಿ ನೋಡ್ಕೊತಾನೆ. ಅದು ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ನನಗೆ. ಸೊ ಇಲ್ಲಿ ನೋಡಿ ಆಮ್ಲೆಟ್ ಮಾಡ್ತಾಯಿದ್ದಾನೆ. ಇನ್ನು ಆಮ್ಲೆಟೆಲ್ಲ ಆಯಿತು. ಆ ಬೌಲ್ ಕೂಡ ಅಷ್ಟೇ ಗಲೀಜಾಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ತೊಳೆಯೋದಕ್ಕೆ ಹೋದ್ನಾ, ನೋಡಿ ಹಿಂಗೆ ತೊಳ್ಕೊತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಅವನೇ ನೀಟಾಗಿ ಊಟ ಮಾಡಿದ್ದು ಬಂದಾದಮೇಲೆ ಅವ್ನು ಪ್ಲೇಟ್ ಕೂಡ ತೊಳೆದ್ಬಿಟ್ಟು ನೀಟಾಗಿ ಇಟ್ಬಿಡ್ತಾನೆ. ಬಟ್ ಮತ್ತೆ ನಾನು ಅದನ್ನು ತೊಳೆಯೋದಕ್ಕೆ ಹಾಕ್ತೀನಿ. ಬಟ್ ಮಕ್ಕಳಿಗೆ ಈ ಥರ ಏನಾದರೂ ಎಂಕರೇಜ್ ಮಾಡಿದ್ರೆ ಅವರು ತುಂಬ ಚೆನ್ನಾಗೆಲ್ಲನೂ ಮಾಡ್ತಾರೆ. ಸೊ ಸಖತ್ ಖುಷಿ ಆಗುತ್ತೆ ಇದೆಲ್ಲನೂ. ಇನ್ನು ಆಮ್ಲೆಟ್ ನಮ್ಮ ಚಾರ್ವಿಕ್ ಮಾಡಿರೋ ಆಮ್ಲೆಟ್ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಆಮ್ಲೆಟ್ ಅಲ್ಲ, ಇದು ಒಂಥರ ಆಫ್ ಬೈ ಥರ. ನೋಡಿ ಹೆಂಗಿದೆ, ಅದರಲ್ಲಿ ಉಪ್ಪು ಜಾಸ್ತಿ ಆಗೋಗಿತ್ತು, ಖಾರ ಕಡಿಮೆ ಆಗಿತ್ತು. ಅವನೇ ತಿನ್ನಲಿಲ್ಲ ಲಾಸ್ಟ್ಗೆ. ಆಮೇಲೆ ಮಮ್ಮಿ ಚೆನ್ನಾಗಿಲ್ಲ ಮಮ್ಮಿ, ಸಾಲ್ಟ್ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಅಂತಂದ. ಸರಿ ಅಂತ ಹೇಳ್ಬಿಟ್ಟು ಆಮೇಲೆ ನಾನೇ ಅದನ್ನು ತಿಂದ್ಕೊಂಡೆ. ಹಿಂಗಿರುತ್ತೆ ಇಬ್ಬರು ಮಕ್ಕಳ ಜೊತೆ. ಬಟ್ ನಾನು ಜಾಸ್ತಿ ಇನ್ಕ್ಲೂಡ್ ಮಾಡಲ್ಲ ಅಷ್ಟೇ ವಿಡಿಯೋದಲ್ಲೆಲ್ಲನೂ, ಸುಮ್ಮನೆ ಯಾಕೆ ನಿಮ್ಗೇನಾದರೂ ಬೋರ್ ಆಗುತ್ತೇನೋ ಅಂತ ಹೇಳ್ಬಿಟ್ಟು. ಬಟ್ ತುಂಬ ಚೆನ್ನಾಗಿರುತ್ತೆ. ಏನೋ ಸರಿ ಅಂತ ಹೇಳ್ಬಿಟ್ಟು ಅವ್ನಿಗೂ ಕೂಡ ಊಟ ಹಾಕ್ಕೊಟ್ಬಿಟ್ಟು ಸ್ವಲ್ಪ ಸಾಂಬಾರನ್ನ ಹಾಕ್ಕೊಟ್ಟೆ. ಇನ್ನು ಅದಾದಮೇಲೆ ದೋಸೆ ಹಿಟ್ಟಿಗೆ ಹಾಕಿಸ್ಕೊಂಬಂದಿದ್ದೆ. ನಾನು ಮನೆಯಲ್ಲಿ ರುಬ್ಕೊಳ್ಳಲ್ಲ ದೋಸೆ ಹಿಟ್ಟು, ಚಿಕ್ಕುನ ಇಟ್ಕೊಂಡು ಆಗಲ್ಲ. ಸೊ ಹಂಗಾಗಿ ಔಟ್ಸೈಡು ಮಿಷಿನಲ್ಲಿ ಹಾಕ್ಸ್ಕೊಂಬಂದ್ಬಿಡ್ತೀನಿ. ಗೌತಮ್ ಹೋಗಿ ಹಾಕ್ಸ್ಕೊಂಬಂದ. ಇನ್ನು ನೈಟು ಸ್ವಲ್ಪ ಚಿಯಾ ಸೀಡ್ಸ್ನ ನೆನೆಸಿಟ್ಬೇಡ ನೆಕ್ಸ್ಟ್ ಡೇ ಮಾರ್ನಿಂಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಚಿಯಾ ಸೀಡ್ಸ್ನ ನೆನೆಸಿಡ್ತಾ ಇದ್ದೀನಿ. ಸೊ ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡಿದೆ. ನೆಕ್ಸ್ಟ್ ಡೇ ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ ಬೆಳಗ್ಗೆ ಎದ್ದಿದ ತಕ್ಷಣ ನೋಡಿ ದೋಸೆ ಹಿಟ್ಟು ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿರುತ್ತೆ, ತುಂಬ ಕ್ರಿಸ್ಪಿಯಾಗಿ ಬಂದಿರುತ್ತೆ ದೋಸೆ. ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ನಾನು ಏನೇನು ಹಾಕ್ಕೊತೀನಿ ಅಂತ ಹೇಳ್ಬಿಟ್ಟು. ಸೊ ಮೇ ಬಿ ನೆಕ್ಸ್ಟ್ ವ್ಲಾಗಲ್ಲಿ ಯಾವಾಗಾದರೂ ಶೇರ್ ಮಾಡ್ತೀನಿ. ಇನ್ನು ಅದಾದಮೇಲೆ ಚಿಯಾ ಸೀಡ್ಸ್ಗೆ ಒಂದು ಸ್ವಲ್ಪ ಲೆಮನ್ನ ಕೂಡ ಸೇರಿಸ್ಕೊಂಡು ಅದನ್ನು ಕುಡ್ಕೊಂಡಿದ್ದಾಯಿತು. ಇನ್ನು ಸ್ವಲ್ಪ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಪಲ್ಯಕ್ಕೆಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಚಟ್ನಿ ರೆಸಿಪಿನ ಕೂಡ ತೋರಿಸಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಕಡಲೆ ಬೀಜ ಬರೀ ಟೊಮೊಟೊ ಮಾತ್ರ ಹಾಕ್ಕೊಂಡು ಮಾಡ್ಕೊಳ್ಳೋದು, ಸಖತ್ತಾಗಿರುತ್ತೆ. ಈಗ ಕಾಯಿ ತುರಿ ಎಲ್ಲ ತುಂಬ ರೇಟ್ ಆಗಿಬಿಟ್ಟಿದೆ. ಒಂದು ಕಾಯಿ ಬಂದುಬಿಟ್ಟು 50 ರೂಪೀಸು, ಸಖತ್ತು ಕಾಸ್ಟ್ಲಿ ಆಗಿಬಿಟ್ಟಿದೆ. ಸೊ ಕಾಯಿ ಇಲ್ಲ ಸಡನ್ನಾಗಿ ಮಾಡ್ಕೋಬೇಕು ಅಂತಂದಾಗ ಈ ಥರದ್ದು ಟೊಮೊಟೊ ಚಟ್ನಿ ಎಲ್ಲ ಕಡಲೆ ಬೀಜದ ಜೊತೆಗೆ ಟೊಮೊಟೊನ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇನ್ನು ಏನೇನು ಬೇಕೋ ಅದನ್ನೆಲ್ಲ ಕಟ್ ಮಾಡ್ಕೊಬೇಡ ಅಂತ ಹೇಳ್ಬಿಟ್ಟು ಕಟ್ ಮಾಡಿಕೊಂಡೆ. ಈಗ ಚಟ್ನಿಗೆ ಅಂತ ಹೇಳ್ಬಿಟ್ಟು ಸ್ಟವ್ನ ಆನ್ ಮಾಡಿಕೊಂಡು ಸ್ವಲ್ಪ ಆಗೋಷ್ಟು ಕಡಲೆ ಬೀಜನ ಸ್ವಲ್ಪ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಅದು ಹೊಟ್ಟೆಲ್ಲ ಬಿಟ್ಕೊಳ್ಳೋ ಥರ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಈಗ ಅದಕ್ಕೆ ಒಂದು ಸ್ವಲ್ಪ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಸ್ವಲ್ಪ ಈರುಳ್ಳಿ, ಹಾಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಇದನ್ನೆಲ್ಲದನ್ನು ಸೇರಿಸ್ಕೊಂಡು ಹಾಗೆ ಸ್ವಲ್ಪ ಜೀರಿಗೆನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಒಂಥರ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈಗ ಜೀರಿಗೆನ ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಫ್ರೈ ಮಾಡಿಟ್ಕೊಂಡಿದ್ದಾದಮೇಲೆ ಈಗ ಎಲ್ಲದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಈಗ ಹುರಿದಿರೋವಂಥ ಕಡಲೆ ಬೀಜನ ಕೂಡ ಸೇರಿಸ್ಕೊಂಡು, ನಾನು ಹುಣಸೆ ಹಣ್ಣನ್ನ ಸೇರಿಸ್ಕೊತಾ ಇಲ್ಲ, ಅದ್ರ ಬದಲಿಗೆ ಟೊಮೊಟೊನ ಸೇರಿಸ್ಕೊತಾ ಇದ್ದೀನಲ್ವಾ. ಸೊ ಹಂಗಾಗಿ ಟೊಮೊಟೊನೇ ಸಾಕಾಗುತ್ತೆ, ಹುಣಸೆ ಹಣ್ಣು ಹಾಕ್ಕೊಂಡ್ರೆ ತುಂಬ ಹುಳಿ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಸೊ ಹಂಗಾಗಿ ಸ್ವಲ್ಪ ಟೊಮೊಟೊ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಹುರಿದಿಟ್ಕೊಂಡಿರೋವಂಥ ಕಡಲೆ ಬೀಜನ ಕೂಡ ಸೇರಿಸ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಂಬಂದರೆ ಚಟ್ನಿ ಕೂಡ ರೆಡಿಯಾಗಿ ಹೋಗ್ಬಿಡುತ್ತೆ. ಇನ್ನು ಅದಾದಮೇಲೆ ಒಂದು ಕಡೆ ರೈಸ್ಗೆ ಇಟ್ಟಿದ್ದೆ. ಸರಿ ಅಂತ ಹೇಳ್ಬಿಟ್ಟು ರೈಸ್ಗೆ ಪಾತ್ರೆಯಲ್ಲೇ ಮಾಡ್ಕೊತೀನಿ ನಾನು. ತುಂಬ ರೇರು ಏನಾದರೂ ಈ ಥರ ರೈಸ್ ಬಾತ್ ಏನಾದರೂ ಮಾಡಿದಾಗ ಕುಕ್ಕರಲ್ಲಿ ಮಾಡ್ಕೊತೀನಿ ಅಷ್ಟೇ. ಇನ್ನು ಅದರ್ವೈಸು ಪಾತ್ರೆಯಲ್ಲೇ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ದೋಸೆ ಹಿಟ್ಟನ್ನ ಇವಾಗ ಎಷ್ಟು ಬೇಕೋ ಅಷ್ಟು ಮಾಡೋದಕ್ಕೆ ಇಟ್ಕೊಂಡ್ಬಿಟ್ಟು ಇನ್ನು ಮಿಕ್ಕಿದೆಲ್ಲನೂ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ. ನಾನು ಆಲ್ಮೋಸ್ಟ್ 2 ಡೇಸ್ಗೆ ಖಾಲಿ ಮಾಡಿಬಿಡ್ತೀನಿ ದೋಸೆ ಹಿಟ್ಟು. ತುಂಬ ದಿನ ಏನು ಕೂಡ ನಾನು ಫ್ರಿಜ್ಜಲ್ಲಿ ಇಡಲ್ಲ, ನನಗೆ ಯಾಕೋ ಇಷ್ಟ ಆಗಲ್ಲ ಅದು. ಸೊ ಒನ್ ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ. ಅದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡು ಈಗಿರೋ ಪರಿಸ್ಥಿತಿ ಗೊತ್ತಲ್ವಾ, ಅಂದರೆ ಆಗಲೇ ಮಾಡಿಕೊಂಡ್ರೆ ತುಂಬ ಫ್ರೆಶ್ಶಾಗಿ ಮತ್ತು ತುಂಬ ಚೆನ್ನಾಗಿರುತ್ತೆ ಅನ್ನೋಕ್ಕೆ ಅಷ್ಟೇ. ಇನ್ನು ಅದಾದಮೇಲೆ ಇಲ್ಲಿ ಪಲ್ಯ ಕೂಡ ರೆಡಿ ಆಯಿತು. ಲಾಸ್ಟಲ್ಲಿ ಇದಕ್ಕೆ ಒಂದು ಸ್ವಲ್ಪ ಆಗೋಷ್ಟು ಕೊತ್ತಂಬರಿ ಮತ್ತು ಧನಿಯಾ ಪೌಡರ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ಕೂಡ ರೆಡಿ ಆಯಿತು. ಇನ್ನು ಅದಾದಮೇಲೆ ದೋಸೆ ಹಿಟ್ಟನ್ನ ಮಾಡ್ಕೊತಾ ಇದ್ದೀನಿ ನೋಡಿ. ಟೇಸ್ಟ್ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ದೋಸೆಗೆ, ಚಟ್ನಿಗೆ, ಪಲ್ಯಕ್ಕೆ ಸಖತ್ತಾಗಿರುತ್ತೆ ಅಲ್ವಾ ಟೇಸ್ಟು. ಇನ್ನು ದೋಸೆನ ಕೂಡ ಮಾಡಿಕೊಂಡೆ. ಇದಾಗಿತ್ತು ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟು. ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗು. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ. ನಿಮಗೆ ವಿಡಿಯೋಸ್ ಇಷ್ಟ ಆಗಿ ಕಾಂಟೆಂಟ್ ಇಷ್ಟ ಆದರೆ
ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಅದರಿಂದ ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೀವು ಲೈಕ್ ಮಾಡೋದ್ರಿಂದ ನನ್ನ ವಿಡಿಯೋ ಇನ್ನಷ್ಟು ಜನಕ್ಕೆ ರೆಕಮೆಂಡ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ. ಸೊ ಇದಾಗಿದೆ ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊತಾ ಇದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.